ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ಡಾಕ್ಟರ್ ಸಲೀನ್ ಸೈಕಾಲಜಿ. ಈ ಹೊತ್ತು ನಾವು ನಿರ್ದೇಶಿತ ಧ್ಯಾನವನ್ನು ಮಾಡುವ. ಇದು ನಮ್ಮ ಮನಸ್ಸಿನ ಏಕಾಗ್ರತೆಗೆ ಮತ್ತು ಆತ್ಮಪ್ರೀತಿಗೆ ಅತಿ ಮುಖ್ಯವಾಗಿದೆ. ಆದ ಕಾರಣ ನೀವು ಈಗ ಒಂದು ಆರಾಮದಾಯಕವಾದ ಆಸನವನ್ನು ತೆಗೆದುಕೊಳ್ಳಿ. ನೀವು ಕುರ್ಚಿಯಲ್ಲಿ ಕೂತ್ಕೊಳ್ಬೋದು ಅಥವಾ ನೆಲದಲ್ಲಿ ವಜ್ರಾಸನವನ್ನು ಕೂಡ ತಗೊಳ್ಬೋದು. ನಿಮಗೆ ಹೆಡ್ಫೋನ್ಸ್ ಬೇಕಾದರೆ ಬಳಸ್ಬೋದು. ಈಗ ನಿಮ್ಮ ಕಣ್ಣುಗಳನ್ನು ನಿಧಾನವಾಗಿ ಮುಚ್ಚಿರಿ. ಒಂದು ಆಳವಾದ ಉಸಿರನ್ನು ತೆಗೆದುಕೊಳ್ಳಿ ಹಾಗೂ ಹೊರಗೆ ಬಿಡಿರಿ. ನಿಮ್ಮ ದೇಹವನ್ನು ಶಾಂತಗೊಳಿಸಿರಿ. ಯಾವುದಾದರೂ ಒತ್ತಡವಿದ್ದರೆ ಅದನ್ನು ಹೊರಗೆ ಬಿಡಿ. ಇದು ನಿಮ್ಮ ಸಮಯ. ನಿಮ್ಮನ್ನೇ ನೀವು ಮರುಕಳಿಸುವ ಕ್ಷಣ. ಈಗ ನಮ್ಮ ಮನಸ್ಸನ್ನು ನಮ್ಮ ಉಸಿರಾಟದ ಮೇಲೆ ಕೇಂದ್ರೀಕರಿಸುವ. ಈಗ ನಿಮ್ಮ ಉಸಿರಾಟವನ್ನು ಗಮನಿಸಿ. ನಿಮ್ಮ ಉಸಿರಾಟವನ್ನು ಬದಲಾಯಿಸಬೇಕಿಲ್ಲ. ಕೇವಲ ನಿಮ್ಮ ಉಸಿರಾಟವನ್ನು ಗಮನಿಸಿ. ಉಸಿರನ್ನು ಒಳಗೆ ಎಳೆಯಿರಿ ಹಾಗೂ ಹೊರಗೆ ಬಿಡಿ. ಉಸಿರಾಟದ ಕಡೆ ನಿಮ್ಮ ಮನಸ್ಸನ್ನು ಕೇಂದ್ರೀಕರಿಸಿರಿ. ಉಸಿರನ್ನು ಒಳಗೆ ತಗೊಳ್ಳುವಾಗ ಪ್ರೀತಿ ಮತ್ತು ಶಾಂತಿಯನ್ನು ಒಳಗೆ ತಗೊಳ್ಳಿ. ನಿಮ್ಮ ಪ್ರತಿ ದೇಹದ ಪ್ರತಿ ಸೆಲ್ಲಲ್ಲೂ ಆ ಪ್ರೀತಿ ಮತ್ತು ಶಾಂತಿ ನೆಲೆಸಬೇಕು. ಹಾಗೆ ಉಸಿರನ್ನು ಹೊರಗೆ ಬಿಡುವಾಗ ನಿಮ್ಮ ಒತ್ತಡವನ್ನು, ಅನುಮಾನವನ್ನು, ಚಿಂತೆಗಳನ್ನು ಎಲ್ಲವನ್ನು ಹೊರಗೆ ಬಿಡಿ. ಇದನ್ನು 3 ಸಲ ಪುನರಾವರ್ತಿಸಿರಿ. ಉಸಿರನ್ನು ಒಳಗೆ ತಗೊಳ್ಳುವಾಗ ಶಾಂತಿ, ಪ್ರೀತಿಯನ್ನು ಒಳಗೆ ತಗೊಳ್ಳಿ. ಹಾಗೂ ಅದನ್ನು ಹೊರಗೆ ಬಿಡುವಾಗ ನಿಮ್ಮ ಒತ್ತಡವನ್ನು, ನಿಮಗೆ ಕೋಪ ಇದ್ದರೆ ಆ ಕೋಪವನ್ನು, ಅನುಮಾನವನ್ನು, ನಿಮ್ಮ ಎಲ್ಲ ಚಿಂತೆಗಳನ್ನು ಹೊರಗೆ ಬಿಡಿ. ಇದನ್ನು ಪುನರಾವರ್ತಿಸಿರಿ. ಉಸಿರನ್ನು ಒಳಗೆ ತಗೊಳ್ಳುವಾಗ ಪ್ರೀತಿ ಮತ್ತು ಶಾಂತಿಯನ್ನು ಒಳಗೆ ತಗೊಳ್ಳಿ. ಉಸಿರನ್ನು ಹೊರಗೆ ಬಿಡುವಾಗ ನಿಮ್ಮ ಒತ್ತಡವನ್ನು, ನಿಮ್ಮ ಕೋಪವನ್ನು, ಅನುಮಾನವನ್ನು, ಚಿಂತೆಗಳನ್ನು ಹೊರಗೆ ಬಿಡಿ. ಈಗ ನಿಧಾನವಾಗಿ ನಿಮ್ಮ ಮನಸ್ಸನ್ನು ನಿಮ್ಮ ಹೃದಯದ ಕಡೆ ಕೊಂಡೊಯ್ಯಿರಿ. ನಿಮ್ಮ ಕೈಯನ್ನು ನಿಮ್ಮ ಎದೆ ಮೇಲೆ ಇಟ್ಟು ಅದರ ಬಡಿತವನ್ನು ಅನುಭವಿಸಿರಿ. ಈಗ ನಾವು ಆತ್ಮಪ್ರೀತಿಯ ದೃಢೀಕರಣಗಳನ್ನು ಮಾಡುವ. ನಾನು ಪ್ರೀತಿಗೆ ಅರ್ಹನಾಗಿದ್ದೇನೆ. ನಾನು ಪ್ರೀತಿಗೆ ಅರ್ಹನಾಗಿದ್ದೇನೆ. ನನ್ನ ವ್ಯಕ್ತಿತ್ವದಲ್ಲಿ ಎಲ್ಲವೂ ಇದೆ. ಅದು ನನಗೆ ಸಾಕು.
ನನ್ನ ವ್ಯಕ್ತಿತ್ವದಲ್ಲಿ ಎಲ್ಲವೂ ಇದೆ, ಅದು ನನಗೆ ಸಾಕು. ನಾನು ನನ್ನನ್ನು ದಯೆಯಿಂದ ಬಳಸಿಕೊಳ್ಳುತ್ತೇನೆ. ನಾನು ನನ್ನನ್ನು ದಯೆಯಿಂದ ಬಳಸಿಕೊಳ್ಳುತ್ತೇನೆ. ಪ್ರತಿದಿನವೂ ನನ್ನನ್ನು ಹೆಚ್ಚು ಹೆಚ್ಚು ಪ್ರೀತಿಸಲು ಕಲಿಯುತ್ತೇನೆ. ಪ್ರತಿದಿನವೂ ನನ್ನನ್ನು ಹೆಚ್ಚು ಹೆಚ್ಚು ಪ್ರೀತಿಸಲು ಕಲಿಯುತ್ತೇನೆ. ಈ ಆತ್ಮಪ್ರೀತಿಯ ದೃಢೀಕರಣಗಳನ್ನು ನೀವು ಆಳವಾಗಿ ಅದನ್ನು ಅನುಭವಿಸಿರಿ. ಅದನ್ನು ನೀವು ಪುನರಾವರ್ತಿಸಿರಿ ಮತ್ತು ಅದನ್ನು ಅನುಭವಿಸಿರಿ. ನಾನು ಪ್ರೀತಿಗೆ ಅರ್ಹನಾಗಿದ್ದೇನೆ. ನನ್ನ ವ್ಯಕ್ತಿತ್ವದಲ್ಲಿ ಎಲ್ಲವೂ ಇದೆ. ನಾನು ನನ್ನನ್ನು ದಯೆಯಿಂದ ನೋಡಿಕೊಳ್ಳುತ್ತೇನೆ. ಪ್ರತಿದಿನವೂ ನನ್ನನ್ನು ಹೆಚ್ಚು ಹೆಚ್ಚು ಪ್ರೀತಿಸಲು ಕಲಿಯುತ್ತೇನೆ. ಈಗ ನಮ್ಮ ಮನಸ್ಸಿನ ಗಮನವನ್ನು ನಾವು ನಮ್ಮ ದೇಹದ ಮೇಲೆ ಕೇಂದ್ರೀಕರಿಸುವ. ನಿಮ್ಮ ಪಾದಗಳ ಮೇಲೆ ನಿಮ್ಮ ಗಮನವನ್ನು ಹರಿಸಿರಿ. ನಿಮ್ಮ ಪಾದಗಳು ನೆಲವನ್ನು ಸ್ಪರ್ಶ ಮಾಡುತ್ತವೆ. ಅದನ್ನು ನೀವು ಅನುಭವಿಸಿರಿ. ಪಾದಗಳಿಂದ ನಿಮ್ಮ ಮನಸ್ಸಿನ ಗಮನ ಅದು ಮೆಲ್ಲನೆ ಮೇಲೆ ಮೇಲೆ ನಿಮ್ಮ ದೇಹದಲ್ಲಿ ಬರಲಿ. ಮೆಲ್ಲಗೆ ಮೇಲಕ್ಕೆ ಚಲಿಸಿ. ಏನನ್ನು ಎಣಿಸಬೇಡಿ, ಯಾವ ನಿರ್ಣಯ ತಗೊಳ್ಬೇಡಿ, ಬರೇ ಕೇಂದ್ರೀಕರಿಸಿರಿ. ಹಾಗೂ ಮೇಲಕ್ಕೆ ಚಲಿಸಿ ನಿಮ್ಮ ತಲೆಯವರೆಗೆ ಬನ್ನಿ. ನಿಮ್ಮ ದೇಹವು ನಿಮ್ಮನ್ನು ಬೆಂಬಲಿಸುತ್ತಿದೆ. ನಿಮ್ಮ ದೇಹವು ನಿಮ್ಮ ಪ್ರೀತಿಗೆ ಅರ್ಹವಾಗಿದೆ. ನೀವು ನಿಮ್ಮ ದೇಹಕ್ಕೆ ಧನ್ಯವಾದ ಹೇಳಬೇಕು. ನೀವು ನಿಮ್ಮ ದೇಹಕ್ಕೆ ಧನ್ಯವಾದವನ್ನು ಅನುಭವಿಸಿರಿ. ನಿಮ್ಮ ದೇಹವು ಯಾವಾಗಲೂ ನಿಮಗೆ ಬೆಂಬಲಿಸುತ್ತಿದೆ, ಸಹಕಾರ ನೀಡುತ್ತಿದೆ. ಈಗ ನಾವು ಆತ್ಮಪ್ರೀತಿಯ ದೃಶ್ಯ ರೂಪವನ್ನು ನೋಡುವ. ಇಂಗ್ಲಿಷಲ್ಲಿ ವಿಜುವಲೈಸೇಷನ್ ಹೇಳುತ್ತಾರೆ. ಈಗ ನಿಮ್ಮ ಹೃದಯದಲ್ಲಿ ಒಂದು ಮೃದುವಾದ ಬೆಚ್ಚಗಿನ ಬೆಳಕನ್ನು ಕಲ್ಪಿಸಿಕೊಳ್ಳಿ. ಈಗ ನಿಮ್ಮ ಹೃದಯದಲ್ಲಿ ಒಂದು ಮೃದುವಾದ ಬೆಚ್ಚಗಿನ ಬೆಳಕನ್ನು ಕಲ್ಪಿಸಿಕೊಳ್ಳಿ. ಇದು ನಿಮ್ಮ ಆತ್ಮ ಪ್ರೀತಿಯ ಬೆಳಕು. ಇದು ನಿಮ್ಮ ಆತ್ಮ ಪ್ರೀತಿಯ ಬೆಳಕು. ಪ್ರತಿಯೊಂದು ಉಸಿರಿನಲ್ಲಿ ಅದು ಹರಡುತ್ತಿದೆ. ಅದನ್ನು ನೀವು ಅನುಭವಿಸಿ. ಶಾಂತವಾಗಿ
ಮೃದುವಾಗಿ ನಿಮ್ಮ ಎದೆ, ಕೈಗಳು, ಕಾಲುಗಳು, ಇಡೀ ದೇಹವನ್ನು ಈ ಬೆಳಕು ಆವರಿಸುತ್ತದೆ. ನೀವು ಈಗ ಪ್ರೀತಿಯಿಂದ ಆವರಿಸಿಕೊಂಡಿದ್ದೀರಿ. ನಿಮ್ಮದೇ ಆದ ಪ್ರೀತಿ, ಅದನ್ನು ಅನುಭವಿಸಿರಿ. ಈ ಬೆಳಕು, ಆತ್ಮದ ಬೆಳಕು ನಿಮ್ಮ ಇಡೀ ದೇಹದಲ್ಲಿ ಹೋಗುವುದನ್ನು ನೀವು ಅನುಭವಿಸಿರಿ. ನಿಮ್ಮ ಪ್ರೀತಿಯನ್ನು ನೀವು ಅನುಭವಿಸಿರಿ. ಈಗ ಪುನಃ ನಿಮ್ಮ ಉಸಿರಿನ ಕಡೆ ಗಮನ ಸರಿಸಿ. ಈಗ ನಾವು ಈ ಧ್ಯಾನವನ್ನು ಸಮಾಪನೆ ಮಾಡುತ್ತೇವೆ. ನಿಮ್ಮ ದೇಹವು ಭೂಮಿಯ ಸ್ಪರ್ಶವನ್ನು ಅನುಭವಿಸುವುದನ್ನು ಅನುಭವಿಸಿ. ನಿಮಗೆ ಆದ ಈ ಆತ್ಮ ಪ್ರೀತಿಯ ಭಾವನೆಯನ್ನು ನಿಮ್ಮೊಂದಿಗೆ ಕೊಂಡೊಯ್ಯಿರಿ. ಇದು ಸದಾ ನಿಮ್ಮೊಳಗೆ ಇರುತ್ತದೆ. ಈಗ ನಿಮ್ಮ ಕಾಲ ಬೆರಳುಗಳನ್ನು, ಕೈ ಬೆರಳುಗಳನ್ನು ಚಲಿಸಿರಿ. ನೀವು ಸಿದ್ಧವಾದಾಗ ನಿಮ್ಮ ಕಣ್ಣುಗಳನ್ನು ತೆರೆಯಿರಿ. ನಿಮ್ಮ ಕೈಕಾಲುಗಳನ್ನು ಸಡಿಲುಗೊಳಿಸಿರಿ. ಒಂದು ಉಸಿರಾಟ ಎಳೆಯಿರಿ, ಹೊರಗೆ ಬಿಡಿ ಹಾಗೂ ಶಾಂತವಾಗಿರಿ. ನಿಮಗೆ ಹೇಗೆ ಅನುಭವವಾಯಿತು ಎಂಬುದನ್ನು ಎಣಿಸಿಕೊಳ್ಳಿ. ನಿಜವಾಗಿ ನಿಮಗೆ ಶಾಂತಿಯುತವಾದ ಪ್ರೀತಿಯ ಅನುಭವವಾಯಿತೆಂದು ನಾನು ಎಣಿಸುತ್ತೇನೆ. ಸ್ವಂತ ಪ್ರೀತಿ ಮಾಡದವರು ಈ ಧ್ಯಾನವನ್ನು ದಿವಸ ಮಾಡಬೇಕು. ಆಗ ನಿಮ್ಮಲ್ಲಿ ಏನು ಸ್ವಂತ ಪ್ರೀತಿಯಲ್ಲಿ ಕಡಿಮೆ ಉಂಟು ಅದು ತುಂಬಲ್ಪಡುತ್ತದೆ ನಿಮ್ಮ ವ್ಯಕ್ತಿತ್ವದಲ್ಲಿ. ಈಗ ನಿಮಗೆ ಈ ವಿಡಿಯೋ ಲೈಕ್ ಆದಲ್ಲಿ ಒಂದು ಲೈಕ್ ಕೊಡಿ. ಈ ವಿಡಿಯೋದ ವಿಷಯದಲ್ಲಿ ನಿಮಗೆ ಏನು ಅನುಭವ ಆಯಿತೆಂಬುದನ್ನು ಕಮೆಂಟ್ಸಲ್ಲಿ ಹಾಕಿ. ಹಾಗೂ ನಿಮ್ಮ ಸ್ನೇಹಿತರಿಗೆ ಮತ್ತು ಕುಟುಂಬದವರಿಗೆ, ನಿಮಗೆ ಗುರ್ತಿದ್ದವರಿಗೆ ಇದನ್ನು ಹಂಚಿಕೊಳ್ಳಿ. ಅವರಿಗೂ ಇದು ಸಹಾಯವಾಗಲಿ. ಹಾಗೂ ಯಾರು ಹೊಸಬರಿದ್ದರೆ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ದೇವರು ಒಳ್ಳೆಯದು ಮಾಡಲಿ. ನಾವು ಮುಂದಿನ ವಿಡಿಯೋದಲ್ಲಿ ಮೀಟ್ ಆಗುವ.